ಇಲ್ಲಿ 4 ಫಾಲ್ಸ್ ಇದೆ. ಈ 4 ಫಾಲ್ಸಿಗೂ ಬೇರೆ ಬೇರೆ ಹೆಸರನ್ನ ಇದೆ. ಒಂದು ರಾಜ, ಎಡಗಡೆಯಿಂದ ಫಸ್ಟ್ ರಾಜ, ಎರಡನೇದು ರೋರೋರ್, ಮೂರನೇದು ರಾಕೆಟ್, ನಾಲ್ಕನೇದು ರಾಣಿ. ರಾಜ, ರೋರೋರ್, ರಾಕೆಟ್, ರಾಣಿ ಇವಿಷ್ಟು ಸೇರ್ಸಿನೇ ಜೋಗ್ ಫಾಲ್ಸ್. ಆದ್ರೆ ಇಡೀ ವರ್ಲ್ಡ್ ಅಲ್ಲಿ ಒಂದೇ ಜಲಪಾತಕ್ಕೆ 4 ಹೆಸರಿರೋದು ಜೋಗ್ ಫಾಲ್ಸ್ ಮಾತ್ರ. ಬೇರೆ ಇನ್ಯಾವುದೇ ಜಲಪಾತಗಳಿಗೆ ಆ ವಿಭಿನ್ನವಾದ ಹೆಸರುಗಳು ಇಲ್ಲ. ಯಾಕೆ ಅಂತಂದ್ರೆ ರಾಜ ಫಾಲ್ಸ್ ಅಂದ್ರೆ ಒಂದು ಗಾಂಭೀರ್ಯ. ರಾಜ ಫಾಲ್ಸ್ ಗಾಂಭೀರ್ಯ ಇದೆ. ಅಂದ್ರೆ ಅದು ಒಂದ್ಸಾರಿ ನೀರು ಮೇಲಿಂದ ಧುಮುಕಿದ್ರೆ ಅದೆಲ್ಲೂ ಬಂಡೆ ಕಲ್ಲಿಗೆ ಟಚ್ ಆಗಲ್ಲ. ನೀವು ಅದನ್ನ ಅಬ್ಸರ್ವ್ ಮಾಡಬಹುದು. ಸೀದಾ ಕೆಳಗಡೆಗೆ ಬಂದ್ಬಿಡುತ್ತೆ. ಅದೇ 830 ಅಡಿ ಇರುವಂತದ್ದು. ಜೋಗ ಜಲಪಾತದ ಎತ್ತರ ಅಂತಂದ್ರೆ ರಾಜ ಫಾಲ್ಸಿನ ಹೈಟನ್ನೇ ಗಣನೆಗೆ ತಗೊಳ್ಳುವಂಥದ್ದು. ಎರಡನೇದು ಅರ್ಧದಿಂದ ಬರ್ತಾ ಇದೆ ನೋಡಿ, ಬಂಡೆಕಲ್ ಒಳಗಿಂದ ಬರುವಂತದ್ದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸಣ್ಣ ಫಾಲ್ಸ್. ಅದೇ ರೋರೋರ್ ಫಾಲ್ಸ್ ಅಂತೇಳಿ. ಅದೇನಕ್ಕೆ ರೋರೋರ್ ಫಾಲ್ಸ್ ಹೇಳ್ತಾರೆ ಅಂತಂದ್ರೆ ನಮಗೆ ಅರ್ಧ ಭಾಗ ಮಾತ್ರ ಕಾಣಿಸ್ತಾ ಇದೆ, ಇನ್ನು ಅರ್ಧ ಭಾಗ ಮೇಲ್ಗಡೆಯಿಂದ ಬರುತ್ತೆ ನೀರು, ಆ ಬಂಡೆ ಒಳಗಿಂದ ಬರುತ್ತದು. ಆ ಬಂದಂತ ನೀರು ನಮಗೆ ಆ ರೋರೋರ್ ಫಾಲ್ಸಿನ ತುದಿಗೆ ಕಾಣ್ತಾ ಇದೆಯಲ್ಲ, ಆ ಕಲ್ಲಿಗೆ ಬಡಿಯುತ್ತೆ. ಬಡದಾಗ ಅಲ್ಲಿ ಬರುವಂತ ಶಬ್ದ ನಮಗೆ ನೇರವಾಗಿ ಕೇಳುತ್ತೆ. ಹಾಗಾಗಿ ಆ ರೋರೋರ್ ಫಾಲ್ಸಿನ ಶಬ್ದ ಈ ಎಲ್ಲಾ ಫಾಲ್ಸ್ ಗಳಿಗಿಂತ ಹೆಚ್ಚಾಗಿ ನಮಗೆ ಕೇಳುತ್ತೆ. ಹಾಗಾಗಿ ಅದಕ್ಕೆ ರೋರೋರ್ ಅಂತ ಕರೀತಾರೆ. ರೋರ್ ಅಂದ್ರೆ ಗರ್ಜನೆ ಅಂತ. ಮೂರನೇ ಫಾಲ್ಸ್ ರಾಕೆಟ್ ಫಾಲ್ಸ್. ನೋಡ್ಲಿಕ್ಕೆ ರಾಕೆಟ್ ಫಾಲ್ಸ್ ನಿಮಗೆ ಆ ಶೇಪ್ ಇದೆ ನೋಡಿ, ಹಾಫ್ ಶೇಪ್ ರಾಕೆಟ್ ಶೇಪ್ ಇದೆ. ಮತ್ತೆ ಈ ಎಲ್ಲಾ ಜಲಪಾತಗಳಿಗಿಂತ ಹೆಚ್ಚಿಗೆ ನೀರು ಬರೋದು ರಾಕೆಟ್ ಫಾಲ್ಸ್ ಅಲ್ಲಿ. ಹಾಗಾಗಿ ಅದಕ್ಕೆ ರಾಕೆಟ್ ಅಂತ ಕರೀತಾರೆ. ಈ ಕಡೆ ಲಾಸ್ಟ್ ಇಂದ ರಾಣಿ ಫಾಲ್ಸ್. ರಾಜ ಫಾಲ್ಸ್ ಧುಮುಕಿದ್ರೆ ಬಂಡೆ ಕಲ್ಲಿಗೆ ಟಚ್ ಆಗಲ್ಲ. ಬಟ್ ರಾಣಿ ಫಾಲ್ಸ್ ಆ ರಾಜ ಫಾಲ್ಸಿನ ಆಪೋಸಿಟ್. ರಾಣಿ ಫಾಲ್ಸ್ಗೆ ಎಷ್ಟೇ ನೀರು ಬಂದರೂ ಕೂಡ ಬಂಡೆ ಮೇಲೆ ಜಾರ್ಕೊಂಡು ಬರುತ್ತೆ. Download ShareChat.